ಅಂತೂ ಇಂದು ಕಬ್ಬು ಬೆಳೆಗಾರರ ಹೋರಾಟ ಇದೆಯಲ್ಲ, ಹೋರಾಟ ಒಂದು ತಾರ್ಕಿಕ ಅಂತ್ಯವನ್ನು ತಲುಪಿತು. ಸರ್ಕಾರ ನಿನ್ನೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂತು. 3,300 ರೂಪಾಯಿ ಕೊಡಲಿಕ್ಕೆ ನಿರ್ಧಾರ ಮಾಡಿತು. ಅಂತೂ ಇಂತೂ ಕಬ್ಬು ಬೆಳೆಗಾರರು ಫುಲ್ ಖುಷ್. ಕೆಲವೊಂದು ಕಡೆಗೆ ಅಸಮಾಧಾನ ಕೂಡ ಇದೆ, ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಬಹುತೇಕ ರೈತರು ಸಮಾಧಾನಗೊಂಡಿದ್ದಾರೆ. 3,300 ರೂಪಾಯಿ ನಿನ್ನೆ ತುಂಬ ಹಗ್ಗ ಜಗ್ಗಾಟ ಆದ ಮೇಲೆ 3,300 ರೂಪಾಯಿಗೆ ನಿರ್ಧಾರಕ್ಕೆ ಬರಲಾಯಿತು. ಸಿದ್ದರಾಮಯ್ಯನವರೇ ಖುದ್ದಾಗಿ ಇದರ ನೇತೃತ್ವ ವಹಿಸಿದರು. ಸರ್ಕಾರದಿಂದ 50, ಸಕ್ಕರೆ ಕಾರ್ಖಾನೆಯಿಂದ 50 ರೂಪಾಯಿ. ಸಭೆಯಲ್ಲಿ 3,300 ರೂಪಾಯಿ ದರ ಫಿಕ್ಸ್ ಆಯಿತು. ಮಾಲೀಕರು ಮತ್ತು ರೈತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಚಳುವಳಿಯನ್ನು ವಾಪಸ್ ತಗೋಬೇಕು ಅಂತ ಖುದ್ದು ಮುಖ್ಯಮಂತ್ರಿಗಳು ಮನವಿ ಮಾಡಿದರು. ಬೆಳಗಾಂನವ್ರ ಮಾಲೀಕರುಗಳಿಗೆ ರೈತರಿಗೆ ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಪ್ಕೊಳ್ಳಿ ಅಂತ, ಚಳುವಳಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾಲೀಕರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ರೈತರಿಗೂ ಕಬ್ಬು ಬೆಳೆಗಾರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಇತರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಕೋಆಪ್ರೇಟ್ ಮಾಡಬೇಕು ಮತ್ತು ಚಳುವಳಿಯನ್ನು ಬಿಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೀನಿ. ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಿಲ್ವೇನಪ್ಪ, ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ಇದು ಮುಖ್ಯಮಂತ್ರಿಗಳ ಮಾತು. ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ದಯವಿಟ್ಟು ಏನು ಅಂದರೆ ನೀವು ನಿಮ್ಮ ಹೋರಾಟವನ್ನು ಸ್ಥಗಿತಗೊಳಿಸಿ ಅಂತ. ಇನ್ನು ಕಬ್ಬಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರಕ್ಕೆ ನಿಯೋಗ ಹೋಗ್ತೀವಿ, ರೈತರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಮಾಡ್ತೀವಿ. CM ಇದೇ ಸಂದರ್ಭದಲ್ಲಿ ರೈತರಿಗೆ, ಕಾರ್ಖಾನೆ ಮಾಲೀಕರುಗಳಿಗೆ ಮನವಿ ಮಾಡಿಕೊಂಡ್ರು. ಮಾಲೀಕರ ಜೊತೆ ಸಭೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿದರು, ನಾವು ಇಲ್ಲಿಗೆ ಬಿಡಲ್ಲ, ಕೇಂದ್ರಕ್ಕೆ ನಿಯೋಗ ಹೋಗುತ್ತೆ, ರೈತರ ಎಲ್ಲ ಸಮಸ್ಯೆಯನ್ನು ಬಗೆಹರಿಸೋ ಕೆಲಸ ಮಾಡುತ್ತೆ. ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು, ಅದ್ರ ಜೊತೆಗೆ 50 ರೂಪಾಯಿಯನ್ನು ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನು ಸರ್ಕಾರ ಕೊಡ್ತಕ್ಕಂಥದ್ದು. ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ, ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ. FRP ಬಗ್ಗೆ, ಕೋರ್ಟ್ ಬಗ್ಗೆ, ಆಮೇಲೆ MSP ಬಗ್ಗೆ, ಎಥನಾಲ್ ಹಂಚಿಕೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೇಂದ್ರ ಸರ್ಕಾರ ಜೊತೆ ಮಾತುಕತೆ ನಡೆಸೋದು, ನಿಯೋಗ ಹೋಗೋದು ಅಂತ ನಿನ್ನೆ